ನೋಡಿದ್ರಲ್ಲ, ಅಲಾರಾಮ್ ಕ್ಲಾಕ್ ಆನ್ ಆಗಿದ ತಕ್ಷಣ ಬೆಳಗ್ಗೆ ಎದ್ದೋಳ್ಬಿಡ್ಬೇಕು. ಇಲ್ಲಾಂದರೆ ಎಲ್ಲ ಕೆಲ್ಸಕ್ಕೂ ನನಗೆ ಲೇಟ್ ಆಗಿಬಿಡುತ್ತೆ. ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ, ಭಾನುವಾರದ ವಿಡಿಯೋ ಇದು. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ನನ್ನ ಹೊಸ ಚಾನಲ್ಲು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಳಗ್ಗೆ ನನ್ನ ಮಾರ್ನಿಂಗ್ ರೊಟೀನ್ ಎಲ್ಲ ಮುಗಿಸ್ಕೊಂಡೆ ಬೆಳಗ್ಗೆ ಎದ್ದು. ಹಾಗೆಯೇ ನಾನು ಸ್ಟೇಟ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಹಾಗೆ ಎಕ್ಸಾಮ್ಗೆ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಓದ್ಕೊಂಡೆ. ಆಮೇಲೆ ಓದೋದನ್ನ ಮುಗಿಸ್ಕೊಂಡು ತಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟನ್ನ ಕಲಿಸ್ಕೊತಿದ್ದೀನಿ. ನಮ್ಮ ಚಪಾತಿ ಹಿಟ್ಟು ತುಂಬ ಸ್ಮೂತಾಗಿ ಬರಬೇಕು ಅಂದರೆ ಕಲಸೋವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಕಲಿಸ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ. ಆವಾಗ ನಮ್ಮ ಚಪಾತಿ ತುಂಬ ಸ್ಮೂತಾಗಿ ಬರುತ್ತೆ. ಕಲಸಿರೋ ಹಿಟ್ಟನ್ನ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡೆ. ಹಾಗೆಯೇ ಸಾಗುಗೆ ಅಂತೇಳ್ಬಿಟ್ಟು ಬೀಟ್ರೂಟ್ನ ಕಟ್ ಮಾಡ್ಕೊತಿದ್ದೀನಿ. ನನ್ನ ಮಗ ನೋಡಿ ಇವತ್ತು ಇಷ್ಟೊತ್ತಿಗೆ ಎದ್ಬಿಟ್ಟಿದ್ದಾನೆ. ಬೇರೆ ಟೈಮಲ್ಲಿ ಸ್ಕೂಲ್ ಇದ್ದಾಗ ಎದ್ದೋಳು ಅಂದರೂ ಎದ್ದೋಳಲ್ಲ. ಈಗ ಎದ್ಬಿಟ್ಟಿದ್ದಾನೆ. ಬೀಟ್ರೂಟ್ನ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಗು ಮಾಡೋಣ ಅಂತೇಳಿ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕ್ತಿದ್ದೀನಿ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ತಿದ್ದೀನಿ. ಕಡಲೆಬೇಳೆ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಆಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಅದು ಅಷ್ಟೇ ಸ್ವಲ್ಪ ಬೇಯಬೇಕು. ಈರುಳ್ಳಿ ಬೇಯ್ದಿದ್ದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಕರ್ಬೇವಿನ ಸೊಪ್ಪು ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊನೂ ಅಷ್ಟೇ ಸ್ವಲ್ಪ ಬೇಯಬೇಕು. ಅದು ಸಿಪ್ಪೆ ಎಲ್ಲ ಬಿಟ್ಕೋಬೇಕು. ಸಿಪ್ಪೆ ಬಿಟ್ಕೊಂಡಾದ್ಮೇಲೆ ಒಂದು ಮಸಾಲೆನ ನಾನು ರುಬ್ಕೊಂಡಿದ್ದೆ. ಅದು ವಿಡಿಯೋ ಕ್ಲಿಪ್ ಸ್ಕಿಪ್ ಆಗಿಬಿಟ್ಟಿದೆ. ಮಸಾಲೆ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಡೆ. ಮಸಾಲೆ ಎಲ್ಲ ಅದು ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ಸ್ವಲ್ಪ ಹುರ್ಗಡ್ಲೆ ಹಾಕಿ ರುಬ್ಕೊಂಡಿದ್ದೆ. ಅದನ್ನೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ಹಸಿ ವಾಸನೆ ಹೋದ್ಮೇಲೆ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಬೀಟ್ರೂಟ್ನ ಹಾಕ್ತಿದ್ದೀನಿ. ಬೀಟ್ರೂಟ್ನ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಮಸಾಲೆ ರುಬ್ಕೊಂಡಿದ್ವಲ್ಲ, ಆ ಜಾರಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆ ಇರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಒಂದು ವಿಜಿಲ್ ಬರೋವರೆಗೂ ಉಸ್ಕೋಬೇಕು. ಅದನ್ನು ಒಂದು ವಿಜಿಲ್ಗೆಲ್ಲ ಬೆಂದ್ಬಿಡುತ್ತೆ ಬೀಟ್ರೂಟು. ಆಮೇಲೆ ಚಪಾತಿ ಒಸ್ಕೊಳ್ಳೋಣ ಅಂತೇಳ್ಬಿಟ್ಟು ಚಪಾತಿನ ಒಸ್ಕೊತಿದ್ದೀನಿ. ಕಲಸಿಟ್ಟಾಗಲೇ 10 ಮಿನಿಟ್ಸ್ 15 ಮಿನಿಟ್ಸ್ ಆಯ್ತಲ್ವಾ. ಚಪಾತಿ ಲೇಯರ್ ಆಗಿ ಬರಬೇಕು ಅಂತೇಳಿದ್ರೆ ಹಿಂಗೆ ಒಸ್ಕೋಬೇಕಾದ್ರೆ ಸ್ವಲ್ಪ ಆಯಿಲ್ನ ಹಾಕೋಬೇಕು. ಆಮೇಲೆ ಫೋಲ್ಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಸೈಡ್ಗೆ ಎತ್ತಿಟ್ಕೋಬೇಕು. ಆಮೇಲೆ ಹಾಗೆ ಎಲ್ಲ ಚಪಾತಿನೂ ನಾವು ಆಯಿಲ್ ಹಾಕಿ ಒಸ್ಕೊಂಡು ಫೋಲ್ಡ್ ಮಾಡಿ ಸೈಡ್ಗೆ ಎತ್ತಿಟ್ಕೋಬೇಕಾಗುತ್ತೆ. ಅದರಿಂದ ನಮ್ಮ ಚಪಾತಿ ಲೇಯರ್ ಅದರಿಂದ ಚಪಾತಿ ತುಂಬ ಸಾಫ್ಟಾಗಿ ಲೇಯರ್ ಆಗಿ ಬರುತ್ತೆ. ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ಗಿಂತ ಒಂದು ಎಕ್ಸ್ಟ್ರಾ ಚಪಾತಿನೇ ಎಲ್ಲರೂ ತಿಂದ್ಬಿಡ್ತಾರೆ ಮನೆಯಲ್ಲಿ. ಅದಕ್ಕೆ ನಾನು ಯಾವಾಗಲೂ ಚಪಾತಿನ ಇದೇ ಥರ ಮಾಡ್ಕೋತೀನಿ. ಹಾಗೆ ಎಲ್ಲ ಚಪಾತಿಗಳನ್ನು ಫೋಲ್ಡ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಟ್ರಯಾಂಗಲ್ ಶೇಪ್ಗೆ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 10 ಮಿನಿಟ್ಸ್ ಒಂದು 5 ಮಿನಿಟ್ಸ್ ಅಂದ್ಕೊಳ್ಳಿ, ಒಂದು 5 ಮಿನಿಟ್ಸ್ ಅದನ್ನು ನೆನೆಯೋಕೆ ಬಿಡಬೇಕು. ನೆನ್ಕೊಂಡಾದ್ಮೇಲೆ ಅದನ್ನು ತೊಗೊಂಡು ಒರೆಸ್ದು ಆಮೇಲೆ ಚಪಾತಿನ ಸುಟ್ಕೋಬೇಕಾಗುತ್ತೆ ನಾವು. ನೋಡಿ ಸಾಗು ಹೆಂಗಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಪಲ್ಯಕ್ಕಿಂತ ನಮ್ಮನೇಲಂತೂ ಈ ಸಾಗು ಅಂದರೆ ತುಂಬ ಇಷ್ಟ. ನಾರ್ಮಲ್ ಪಲ್ಯ ಮಾಡಿದ್ರೆ ಖಾಲಿನೇ ಆಗೋದಿಲ್ಲ. ಆದರೆ ಈ ಥರ ಸಾಗು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸ್ವಲ್ಪನೂ ಉಳಿಯೋದಿಲ್ಲ, ಎಲ್ಲ ಖಾಲಿ ಮಾಡಿಬಿಡ್ತಾರೆ. ನನ್ನ ಮಕ್ಳು ಇವತ್ತು ಬೇಗ ಇದ್ದಿರೋದ್ರಿಂದ ಹಸ್ವಾಗ್ತಿದೆ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಸ್ವಲ್ಪ ಬೇಗನೆ ಚಪಾತಿ ಹಾಕ್ಕೊಟ್ಟೆ. ಅಡುಗೆ ಮನೆಯಲ್ಲೇ ಕಾಯ್ತಾ ನಿಂತಿದ್ದಾನೆ ನನ್ನ ಮಗ. ಅಮ್ಮ ಏನು ತಿಂಡಿ ಮಾಡ್ತಿದ್ಯಾ, ಬೇಗ ಹಾಕ್ಕೊಡು ಅಂತ ಹೇಳಿ ಕಾಣಿಸ್ತಿರ್ಬೋದು ನಿಮಗೆ. ಅದಕ್ಕೆ ಅವನಿಗೆ ಬೇಗ ತಿಂಡಿ ಹಾಕ್ಕೊಟ್ಲಿ. ವಿಡಿಯೋ ನೋಡಿದ್ರಲ್ಲ ನೀವು, ಪಾಂಡಕಲಲ್ಲಿ ಆಟ ಆಡ್ತಿದ್ಲಲ್ಲ ಅವಳು ನನ್ನ ಮಗಳು. ಅವಳು ನಾನು ಇನ್ನೂ ಸ್ವಲ್ಪ ಹೊತ್ತಿಗೆ ತಿಂತೀನಮ್ಮ, ನನಗೀಗಲೇ ಬೇಡ ಅಂತ ಹೇಳಿದ್ಲು. ಅದಕ್ಕೆ ಅವಳಿಗೆ ಆಮೇಲೆ ಚಪಾತಿ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ರೂಮಲ್ಲೆಲ್ಲ ಬ್ಲ್ಯಾಂಕೆಟ್ಸ್ ಎಲ್ಲ ಹಾಗೆ ಇತ್ತಲ್ವಾ, ಬ್ಲ್ಯಾಂಕೆಟ್ಸ್ನೆಲ್ಲ ಎತ್ತಿಟ್ಬಿಟ್ಟು ಕವರ್ ಎಲ್ಲ ನೀಟಾಗಿ ಹಾಕ್ತೆ. ಮನೇಲಿ ಒಬ್ಬರೇ ಇದ್ದರೆ ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕಾಗುತ್ತೆ. ಒಂದು ಬೆಡ್ಶೀಟ್ನ ಎತ್ತಿಡೋರು ಸಮೇತ ಇರಲ್ಲ. ಯಾಕಂದರೆ ನನ್ನ ಮಕ್ಳು ಇನ್ನೂ ಚಿಕ್ಕವರು. ನಮ್ಮ ಹಸ್ಬೆಂಡ್ ಬೆಳಗ್ಗೆ ಬೇಗನೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಹಾಗಾಗಿ ಎಲ್ಲ ಕೆಲಸನೂ ನಾನೇ ಮಾಡ್ಕೋಬೇಕಾಗುತ್ತೆ. ನಮ್ಮೊಬ್ಬರು ಮನೇಲಿ ಅಷ್ಟೇ ಅಲ್ಲ, ಒಬ್ಬೊಬ್ಬರೇ ಯಾರ್ಯಾರು ಇರ್ತಾರೋ ಎಲ್ಲರ ಮನೇಲೂ ಅಷ್ಟೇನೆ. ಅವ್ರವ್ರ ಕೆಲಸನ ಅವ್ರವ್ರು ಮಾಡ್ಕೋಬೇಕಾಗುತ್ತೆ. ನಮ್ಮ ಹಸ್ಬೆಂಡು ಕೆಲಸ ಮಾಡ್ತಾರೆ ನನ್ಗೆ ಹುಷಾರಿಲ್ಲ ಅನ್ನೋವಾಗ. ಬೇರೆ ಟೈಮಲ್ಲೆಲ್ಲ ನಾನೇ ಮಾಡ್ಕೋತೀನಿ. ಕಾಟ್ ಹತ್ರ ಇಲ್ಲಿ ಸ್ವಲ್ಪ ರ್ಯಾಕ್ಸ್ ಇದ್ದಾವೆ. ನನ್ನ ಮಕ್ಳು ಡೈಲಿ ವೇರ್ ಮಾಡೋ ಬಟ್ಟೆನೆಲ್ಲ ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲೇ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಹಾಗೆಯೇ ಅವ್ರಿಗೆ ಸಿರಪ್ಸು ಆಮೇಲೆ ಇದು ಬಟ್ಟೆಗೆ ಹಾಕೋ ಕ್ಲಿಪ್ಸು ಅದನ್ನೆಲ್ಲ ಥಿಂಗ್ಸ್ನ ಇಲ್ಲೇ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ನಮ್ಮ ಜಡ್ಜಸ್ ಕೂತಿದ್ದಾರೆ ನಾನು ಹೇಗೆ ಅಡುಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗ ಹೇಳ್ತಾರೆ, ಚಪಾತಿನ ಸಾಗು ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಿದ್ದಾರೆ. ಅವ್ರ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ತುಂಬಾ ಚೆನ್ನಾಗೇ ಇರುತ್ತೆ ಅಲ್ವಾ.
ಇವರಿಬ್ರು ನನ್ನ ಮಕ್ಕಳು, ಒಂದು ಹೆಣ್ಮಗು ಒಂದು ಗಂಡು ಮಗು. ಇವರಿಬ್ರು ಟ್ವಿನ್ಸು. ಇವಳಿಗಿಂತ ದೊಡ್ಡವಳು ಒಬ್ಳಿದ್ದಾಳೆ. ಅವಳನ್ನ ನಮ್ಮ ಅಮ್ಮನ ಮನೇಲಿ ಬಿಟ್ಟಿದ್ದೀನಿ. ಅಲ್ಲಿ ನನ್ನ ತಂಗಿಯವರಿದ್ದಾರೆ. ಅವಳನ್ನ ಅಲ್ಲೇ ಸ್ಕೂಲಿಗೆ ಸೇರಿಸಿದ್ದೀನಿ. ಅವರೇ ನೋಡ್ಕೋತಾರೆ. ಆಮೇಲೆ ಅವ್ರಿಗೆ ತಿಂಡಿ ಕೊಟ್ಟಿದ್ದಾದಮೇಲೆ ಸ್ವಲ್ಪ ಪಾತ್ರೆಗಳು ಇದ್ವು. ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಆಮೇಲೆ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿ ಆದೆ. ಇವತ್ತು ಸಂಡೇ ಆದರೂ ಕೂಡ ನನಗೆ ಆಫ್ ಡೇ ಕೆಲಸ ಇರುತ್ತೆ. ಕೆಲ್ಸಕ್ಕೆ ಹೋಗೋಣ ರೆಡಿಯಾಗಿ ಕೆಲ್ಸಕ್ಕೆ ಹೊರಟಿದ್ದೀನಿ. ಅವರು ಅಮ್ಮ ಇವತ್ತು ಸಂಡೇ ಅಲ್ವಾ, ಮಧ್ಯಾಹ್ನಕ್ಕೆ ಬಂದ್ಬಿಡ್ತೀಯಾ, ಅದಕ್ಕೆ ನಾವು ನಿಮ್ಮ ಜೊತೆ ಆಫೀಸಿಗೆ ಬರಲ್ಲ, ನಾವು ಮನೇಲೇ ಇರ್ತೀವಿ, ನೀನು ಹೋಗು ಅಂತ ಹೇಳ್ತಿದ್ದಾರೆ. ಹುಷಾರಾಗಿದೆ ಆಯ್ತಾ, ಪಾಪ ಬರುತ್ತೆ. ನಾನು ಕೆಲ್ಸಕ್ಕೆ ಹೊರಟೆ. ನಾನು ಕೆಲಸ ಮಾಡೋದು ವಾಟರ್ ಪ್ಯೂರಿಫೈಯರ್ನ ಸೇಲ್ ಮಾಡ್ತಾರಲ್ವ ಆ ಶಾಪಲ್ಲಿ. ಮಧ್ಯಾಹ್ನಕ್ಕೆ ಪರ್ಮಿಷನ್ ಕೇಳ್ಕೊಂಡು ಮನೆಗೆ ಬರೋಣ ಅಂತ ಹೊರಟೆ. ಸರಿ ಮನೆಗೆ ಹೋಗಿ ಅಂತ ನಮ್ಮ ಬಾಸ್ ಹೇಳಿದ್ರು. ಅದಕ್ಕೆ ಮನೆಗೆ ಬಂದೆ. ಎಗ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಮೀಡಿಯಮ್ ಸೈಜು ಒಂದು 3 ಈರುಳ್ಳಿನ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಈ 3 ಬಿರಿಯಾನಿಗೆ ಅಲ್ಲ, ಸ್ವಲ್ಪ ಬಿರಿಯಾನಿಗೆ ಹಾಕಿರ್ತೀನಿ, ಇನ್ನೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ರೈಸ್ ಮೇಲೆ ಸ್ಪ್ರಿಂಕಲ್ ಮಾಡ್ಕೋತೀನಿ. ಹಾಗೆಯೇ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಮೊಟ್ಟೆ ಬೇಯಕ್ಕಿಟ್ಟಿದ್ದೀನಿ ಒಂದು ಸೈಡಲ್ಲಿ. ಹಾಗೆ ಬಿರಿಯಾನಿಗೆ ಅಂತೇಳಿ ಸ್ಟವ್ ಹಚ್ಬಿಟ್ಟು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ಒಂದು 2 ಇಂಚು ಚಕ್ಕೆ ಮತ್ತು ಒಂದು 4 ಲವಂಗ ಹಾಕಿದ್ದೀನಿ. ಲವಂಗ ಹಾಕಿ ಆಮೇಲೆ ಒಂದು ಪಲಾವ್ ಎಲೆನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಅವೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಿದ್ದಾದಮೇಲೆ ಆಗಲೇ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಹಾಕ್ತಿದ್ದೀನಿ. ಈರುಳ್ಳಿನೂ ಅಷ್ಟೇ ಫುಲ್ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದಮೇಲೆ ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೆಟೊನ ಹಾಕ್ತಿದ್ದೀನಿ. ಟೊಮೆಟೊನ ಹಾಕಿದ್ಮೇಲೆ 2 ಇಂಚು ಶುಂಠಿ ಮತ್ತು ಒಂದು 10 ಬೆಳ್ಳುಳ್ಳಿ ಹೆಸಳನ್ನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆದ ನಂತರ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ತಿದ್ದೀನಿ. ಮೊಸರು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಮೊಸರನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ದಾದಮೇಲೆ ಸೈಡಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಆ ಅಕ್ಕಿನ ಸೇರಿಸ್ತಿದ್ದೀನಿ. ಅಕ್ಕಿ ಸೇರಿಸಿದ್ದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದನ್ನ ಅದನ್ನು ಕೂಡ ಸೇರಿಸ್ತಿದ್ದೀನಿ. ಹಾಗೆಯೇ ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸನ್ನ ಅಕ್ಕಿನ ಹಾಕ್ಕೊಂಡಿದ್ದೆ. ಅದರ 2ರಷ್ಟು ನಾವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. 2ರಷ್ಟು ಅಂತ ಹೇಳಿದ್ರೆ 3 ಗ್ಲಾಸ್ ನೀರನ್ನು ನಾನು ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದೆ. 1 ವಿಷಿಲ್ ಬಂದರೆ ಸಾಕಾಗುತ್ತೆ. ಹಾಗೆಯೇ ಒಂದು ಸೈಡಲ್ಲಿ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ಪ್ರಿಂಕಲ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಈರುಳ್ಳಿನ ಫ್ರೈ ಮಾಡ್ಕೊತಿದ್ದೀನಿ. ಇನ್ನು ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಈರುಳ್ಳಿ ಈ ಕಲರ್ ಬರಬೇಕು, ಫುಲ್ಲು ಗೋಲ್ಡನ್ ಕಲರ್. ಆಗ ನಮಗೆ ರೈಸ್ ಒಂದು ಡಿಫ್ರೆಂಟ್ ಟೇಸ್ಟನ್ನೇ ಕೊಡುತ್ತೆ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಮೊಟ್ಟೆನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ನೋಡಿ ಎಗ್ ಬಿರಿಯಾನಿ ರೆಡಿನೇ ಆಗೋಗ್ಬಿಡ್ತು. ನನಗಂತೂ ಫುಲ್ ಹೊಟ್ಟೆ ಹಸಿವಾಗ್ತಿದೆ. ಎಲ್ಲರೂ ಬನ್ನಿ ಊಟ ಮಾಡೋಣ. ನಾವು ಒಟ್ಟಿಗೆ ಕೂತು ಊಟ ಮಾಡ್ತಿದ್ದೀವಿ. ಎಲ್ರಿಗೂ ಧನ್ಯವಾದ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.